ಜುಲೈ 20ರಂದು ಆರಂಭವಾದ ಸಂಸತ್ನ ಮುಂಗಾರು ಅಧಿವೇಶನ ನೀಟ್ ಕೋಲಾಹಲದಲ್ಲೇ ಕಳೆದು ಹೋಗಿದೆ. ಶನಿವಾರ ಸಿಜೆಪಿ ಪ್ರತಿಭಟನೆ ವಾಪಸ್ ಪಡೆದಿದ್ರೂ ಸೋಮವಾರದ ಕಲಾಪವು ಸದನದ ಬಾವಿಯಲ್ಲೇ ಬಲಿಯಾಗಿದೆ. ಆದರೆ ನಿನ್ನೆ ಸಂಜೆ ಸ್ಪೀಕರ್ ಓಂ ಬಿರ್ಲಾ ನಡೆಸಿದಂತ ಸಂಧಾನ ಫಲಪ್ರದವಾಗಿದೆ ಎನ್ನಲಾಗ್ತಾ ಇದ್ದು, ಇಂದಿನಿಂದ ಅಧಿವೇಶನ ರೀಸ್ಟಾರ್ಟ್ ಆಗುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಕಾಕ್ರೋಚ್ ಪಾರ್ಟಿ ಆರಂಭಿಸಿದ ನೀಟ್ ಅಕ್ರಮ ವಿರೋಧಿ ಪ್ರತಿಭಟನೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳಿಗೆ ಒಳ್ಳೆಯ ಆಹಾರವನ್ನು ನೀಡಿತ್ತು. ಕಳೆದ ಶನಿವಾರ ಸಿಜೆಪಿ ಪ್ರತಿಭಟನೆಯ ಕಣದಿಂದ ಹಿಂದೆ ಸರಿದಿದ್ದರೂ ಜುಲೈ 20ರಂದು ಪ್ರತಿಭಟನೆಯ ನೆಪದಲ್ಲಿ ನಡೆದಂತಹ ಹಿಂಸಾಚಾರದ ವೇಳೆ ಪೊಲೀಸರು ನಡೆಸಿದ ಬಲ ಪ್ರಯೋಗವನ್ನು ಹಿಡಿದು ಇದೀಗ ಕಾಂಗ್ರೆಸ್ ರಾಜಕೀಯ ಶುರು ಮಾಡಿದೆ. ಸೋಮವಾರದ ಸಂಸತ್ ಕಲಾಪವು ಕಳೆದ 5 ದಿನದಲ್ಲಿ ನಡೆದಂತಹ ಗಲಾಟೆ ಗದ್ದಲಗಳಲ್ಲೇ ಕಳೆದೊಯ್ತು. ಇಂದಿನ ಪಾರ್ಲಿಮೆಂಟ್ನಲ್ಲಿ ನಡೆಯುತ್ತಾ ಅಸಲಿ ಡಿಬೇಟ್. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಮೇಲೆ ಚರ್ಚೆನಾ? ಎಸ್, ಕಳೆದ ವಾರ ನೀಟ್ ಅಕ್ರಮದ ಬಗ್ಗೆ ಚರ್ಚೆ ಆಗಬೇಕು ಅಂತ ಸದನವನ್ನ ಹಳ್ಳ ಹಿಡಿಸಿದ್ದ ಕಾಂಗ್ರೆಸ್ ಸೋಮವಾರ ದೆಹಲಿ ಹಿಂಸಾಚಾರದ ಬಗ್ಗೆ ಚರ್ಚೆಯಾಗಲಿ ಅಂತ ಹಠ ಹಿಡಿದಿತ್ತು. ವಿರೋಧ ಪಕ್ಷಗಳ ಗಲಾಟೆಯ ನಡುವೆಯೇ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ಮಾರ್ಗಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದ್ರು. ಕೇಂದ್ರ ಸರ್ಕಾರ ಲೀಕಾಸುರರ ಹೆಡೆಮುರಿ ಕಟ್ಟಲು ಕಾನೂನಿಗೆ ಮತ್ತಷ್ಟು ಬಲ ನೀಡಿದೆ. 5 ವರ್ಷದಿಂದ 10 ವರ್ಷಕ್ಕೆ ಶಿಕ್ಷೆಯ ಪ್ರಮಾಣ ಏರಿಕೆ ಮಾಡಿದ್ದು 10 ಕೋಟಿ ರೂಪಾಯಿವರೆಗೂ ದಂಡ ವಿಧಿಸುವ ಅವಕಾಶ ನೀಡಿದೆ. ಆದರೆ ಸೋಮವಾರ ರಾಜ್ಯಸಭೆ ಮತ್ತು ಲೋಕಸಭೆಗಳ ಕಲಾಪ ಮೇಲಿಂದ ಮೇಲೆ ಮುಂದೂಡಿಕೆಯಾಗಿತ್ತು. अब ये बाहर में कांग्रेस वाला बताते हैं कि पार्लियामेंट में बोलने नहीं देते हैं और यहाँ हम हाथ जोड़ जोड़ के कहते हैं कि आप बोलिए, बोलते नहीं है। ये कौन सा तरीका है? आपको बोलने के लिए हम हाथ जोड़ करके निवेदन कर रहा है और आप हाउस चलने नहीं देते हैं। मैं खड़गे जी आपसे फिर से विनती करता हूँ, इतना सीनियर लीडर है आपका ये कांग्रेस का एमपी और कुछ लोग जो हरकत कर रहे हैं, समझाइए, ऐसा मत कीजिए। ನಿನ್ನೆ ಸಂಜೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ನೇತೃತ್ವದಲ್ಲಿ ನಡೆದಂತ ಸರ್ವಪಕ್ಷಗಳ ಸಭೆಯಲ್ಲಿ ಮಸೂದೆ ಮೇಲಿನ ಚರ್ಚೆಗೆ ಸರ್ವಸಮ್ಮತ ಸಿಕ್ಕಿದೆಯಂತೆ. ಮಸೂದೆಗೆ 91 ತಿದ್ದುಪಡಿಗಳನ್ನು ಮಂಡಿಸಲಾಗಿದೆ. ಚರ್ಚೆಗೆ 6 ಗಂಟೆಗಳ ಸಮಯವನ್ನ ಮೀಸಲಿಡಲಾಗಿದೆ ಹಾಗೂ ಸದನ ಬಯಸಿದ್ರೆ ಹೆಚ್ಚುವರಿ ಸಮಯವನ್ನ ನೀಡಬಹುದು ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಪ್ರಧಾನಮಂತ್ರಿಯವರ ಕಚೇರಿಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಮಂಡಿಸಿದಂತ ಈ ಮಸೂದೆಯು 2024ರಲ್ಲಿ ಜಾರಿಗೆ ಬಂದಿದ್ದ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಕಾನೂನನ್ನ ಬಲಪಡಿಸುವ ಗುರಿಯನ್ನ ಹೊಂದಿದೆ. ಇದಕ್ಕಾಗಿ ಗರಿಷ್ಠ ಶಿಕ್ಷೆಯನ್ನ 10 ವರ್ಷಗಳ ಜೈಲುವಾಸಕ್ಕೆ ಹೆಚ್ಚಿಸುವುದು ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಂಘಟಿತ ಅಪರಾಧಗಳಿಗೆ ದಂಡವನ್ನು ಹೆಚ್ಚಿಸುವುದು ಇದು ಪ್ರಸ್ತಾಪಿಸುತ್ತದೆ. ಅಲ್ಲದೆ ಈ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಅಪರಾಧಗಳ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಪ್ರಸ್ತಾವವನ್ನ ಇದು ಒಳಗೊಂಡಿದೆ.